ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಮರ್ತೋಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆದರೂ ಮತ್ತೆ ಎಲ್ಲರಿಗೂ ನೆನಪಾಗೋ ಥರ ಮತ್ತೆ ವಾಪಸ್ ಬಂದಿದ್ದೀನಿ. ಎಲ್ಲರೂ ನಾನು ಇನ್ನೂ ಇಲ್ಲ ಅಂತ ಅಂದ್ಕೊಂಡಿದ್ರಿ, ಬಟ್ ಅದಾದಮೇಲೆ ಆಫ್ಟರ್ ಲಾಂಗ್ ಟೈಮ್ ಮತ್ತೆ ಕಂಬ್ಯಾಕ್ ಕೊಟ್ಟಿದ್ದೀನಿ. ಸೊ ಇವಾಗ ನಾವು ಹೋಗ್ತಿರೋದು ಅಷ್ಟು ದೂರದಲ್ಲಿ ಕಾಣಿಸ್ತಿರೋ ಬೆಟ್ಟಕ್ಕೆ, ಬಟ್ ಮಳೆ ಇಲ್ಲ. ಯಾವಾಗ ಬರುತ್ತೋ ಗೊತ್ತಿಲ್ಲ ಮಳೆ. ಸೊ ಬೇಬಿನ ಎಲ್ಲರಿಗೂ ಒಂದು ಸರಿ ಕ್ಲೀನಾಗಿ ತೋರಿಸ್ತೀನಿ, ನೋಡ್ಕೊಂಬಿಡಿ. ವ್ಯಾಲೆಂಟೈನ್ ರೋಸಿ ಅವ್ರ ಫೇವ್ರೇಟ್ ಸ್ಟಿಕ್ಕರಿಂಗ್ ಗ್ರಾಫಿಕ್ಸಲ್ಲಿ ನಾನು ಯಮಹಾ ಗಾಡಿನೇ ರೆಡಿ ಮಾಡಿಸಿದ್ದು. ಬಟ್ ಅಂದರೆ ನಾನು 93 ಫ್ಯಾನು, ನಾನು ಒಬ್ಬನೇ ಹಾಕ್ಕೊಂಡಿರೋದು ಯಮಹಾ ಗಾಡೀಲಿ. ಯಮಹಾದಲ್ಲಿ 93 ನಂಬರ್ ನೋಡೋಕ್ಕೇ ಒಂಥರ ಖುಷಿ. ಸೊ ಲೆಟ್ಸ್ ಸ್ಟಾರ್ಟ್. ನೋಡೋಣ ಹೆಂಗೈತೆ ಜಾಗ. ಸೊ ಒಬ್ಬನೇ ಹೋಗ್ತಾ ಇರೋದು ಸೋಲೋ. ಸೊ ತುಂಬ ದಿನ ಆದಮೇಲೆ ನಿಮಗೊಂದು ಸಣ್ಣದಾಗಿದೆ, ಏನು ಹೊರಗಡೆ ಹೋಗ್ತಾ ಇಲ್ಲ ಜಾಸ್ತಿ, ಬೆಂಗಳೂರಿಂದ ತುಂಬಾ ಹತ್ರದಲ್ಲಿದೆ. ಬಟ್ ಲೊಕೇಶನ್ ಡೀಟೇಲ್ಸ್ ಎಲ್ಲ ಹೇಳೋಕ್ಕೆ ಸ್ವಲ್ಪ ಹಿಡನ್ ಜೇಮಲ್ಲ ಇದು, ಹಂಗಾಗಿ ಯಾರಿಗೂ ಹೇಳ್ತಾ ಇಲ್ಲ. ಸೊ ಹೋಗ್ತೀನಿ, ಪ್ಲೇಸ್ನ ಎಂಜಾಯ್ ಮಾಡಿ ನೋಡೋಣ ಹೆಂಗೈತೆ ಲೊಕೇಶನು ಅಂತ. ಸೊ ಎಲ್ಲರೂ ಅಂದ್ಕೊಂಡಿದ್ದೀರಾ ನಾನು ಕಂಬ್ಯಾಕ್ ಆಗೋಲ್ಲ ಅಂತ, ಬಟ್ ನನಗೆ ಸ್ವಲ್ಪ ಟೈಮ್ ಬೇಕಾಯಿತು. ಡಿಪ್ರೆಷನು ಅದು ಇದು ಅಂತ ಮತ್ತೆ ಅದೇ ಮಾತಾಡಿ ನೆನೆಸ್ಕೊಂಡು ಮತ್ತೆ ಇರೋಕ್ಕಾಗಲ್ಲ. ಹಾಗಾಗಿ ನಾನು ಸ್ವಲ್ಪ ಅದನ್ನೆಲ್ಲ ಅವಾಯ್ಡ್ ಮಾಡಿ ಮತ್ತೆ ಕಂಬ್ಯಾಕ್ ಆಗಿದ್ದೀನಿ. ಸೊ ಲೆಟ್ಸ್ ನಾನು ಯಾವುದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ ಇವಾಗ, ಯಾಕಂತಂದರೆ ಅದು ನನಗೇನು ಹರ್ಟ್ ಆಗ್ತಾ ಇರುತ್ತೆ. ಕೆಲವೊಂದು ಆಗಿದ್ದು ಒಂದು ಇನ್ಸಿಡೆಂಟು ಇಲ್ಲಿ ಎಲ್ಲ ಮರೆತು ಜೀವನ ಮುಂದಕ್ಕೆ ಹೋಗ್ತಾ ಇರಲಿ ಅಂತ ಹೇಳ್ತಾ ಹೋಗೋಣ ಮುಂದೆ. ಸೊ ಇವತ್ತು ಮಳೆ ಬಂದಿರೋ ಸಿಕ್ಕಾಬಡೆ ಸಾಕಾಗಿರ್ತಾಯಿತ್ತು, ಮಳೆ ಇಲ್ಲ, ಬರ್ತಾಯಿದೆ. ಅದೇನೋ ಗೊತ್ತಿಲ್ಲ. ನಾನು ಪ್ರತಿ ಸರಿ ನಾನು ರೈಡ್ ಬಂದಾಗ ಏನಾದ್ರು ಪ್ಲ್ಯಾನಿಂಗ್ ಇಲ್ಲದೇ ಹೋದಾಗ ಮಳೆ ಜೋರಾಗೆ ಬರುತ್ತೆ. ಈ ಪ್ಲ್ಯಾನ್ ಮಾಡ್ಕೊಂಡು ಹೋದಾಗ ಮಳೆನೇ ಇರಲ್ಲ. ಸೊ ಇವತ್ತೇ ಸ್ಟಾರ್ಟ್ ಮಾಡಿದ್ದು ಲಾಗ್ಸು. ನಾನು ತುಂಬ ಸ್ಟೋರಿಲಿ ಹಾಕಿದ್ದೆ ಕಂಬ್ಯಾಕ್ ಆಗಲ್ಲ ಬೇಡವಾ ಅಂತ. ತುಂಬಾ ಜನ ಕಂಬ್ಯಾಕ್ ಆಗಿ ಅಂತ ಅಂದ್ಬಿಟ್ಟು ಪೋಲಲ್ಲಿ ಎಲ್ಲ ಹೇಳಿದ್ದೀರ. ಸೊ ಹಂಗಾಗಿ ಅದನ್ನು ರೆಸ್ಪೆಕ್ಟ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಎಲ್ಲರೂ ಯೂಟ್ಯೂಬ್ನ ಬೆಟ್ಟದ ಮೇಲೆ ಹೋಗೋದು ಹೆಂಗೋ? ಬೆಟ್ಟದ ಮೇಲೆ ಯಾಕೆ ಬೆಟ್ಟ? ಹಾಂ ಸರಿಯಪ್ಪ, ಆಯಿತು. ಸುಮ್ಮನೆ ಕರೆದೆ, ಹಂಗೆ ಒಬ್ಬನೇ ಬೋರ್ ಆಗುತ್ತೆ ಅಂತ. ಒಬ್ಬನೇ ಹೋಗ್ತಾ ಇದ್ದೇನಲ್ವಾ, ಬೋರ್ ಆಗುತ್ತೆ ಅಂತ ಇವ್ನು ಕರೆದೆ. ಹುಡುಗ ಪಾಪ ಬರೋಲ್ಲ ಅಂದ್ಬಿಟ್ಟ. ಸೊ ಆಲ್ರೆಡಿ ವಾತಾವರಣನೇ ಚಂದ ನೋಡು. ಎಷ್ಟು ಬೀದಿ ಎಲ್ಲ ಎಷ್ಟು ನೀಟಾಗೈತಪ್ಪ. ಹೆಂಗೆ ಗುರು ಹೋಗೋದು? ಬೆಟ್ಟ ಮಾತ್ರ ಕ್ರೇಜಿಯಾಗಿ ಕಾಣಿಸ್ತೈತೆ. ಹೋಗೋದಕ್ಕೆ ಭಯ, ಚಿರತೆಗಳಿದೆ ಅಂತ ಇಲ್ಲಿ. ಬಟ್ ಯಾರು ಟ್ರೈ ಮಾಡೋಕ್ಕೆ ಹೋಗ್ಬೇಡಿ ಆಯಿತಾ. ಇದೆಲ್ಲ ಮಣ್ ರೋಡು. ಸೊ ಇನ್ಮೇಲೆ ಫುಲ್ಲು ಕ್ರೇಜಿಯಾಗಿ ಅಡ್ವೆಂಚರ್ ರೈಡ್ಸ್ ಇರುತ್ತೆ. ಸೊ ಯೂಟ್ಯೂಬಲ್ಲಿ ಹಾಕ್ತಾ ಇರ್ತೀನಿ, ಕ್ಯಾಂಪಿಂಗ್ ಲೈಫ್ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಡ್ವೆಂಚರಲ್ಲಿ. ತುಂಬ ರಿಸ್ಕಿ ಆದರೂ. ಅದು ಏನಿದು ಅಕ್ಕಿ? ಮಳೆ ಬಂದಿದೆ, ಇದೆಲ್ಲ ಆಫ್ ರೋಡ್ ಆಗಿಬಿಟ್ಟಿರೋದು, ಕೆಸರು ಫುಲ್ಲು ಗುರು. ಬರ್ತಾ ಹೋಗ್ತಾ ಎಲ್ಲೋ ಇದಕ್ಕೆ ಬರ್ತಾ ಇದ್ದೀನಿ. ಎಲ್ಲಿ ಗಂಟ ಹೋಗುತ್ತಾ ಗೊತ್ತಿಲ್ಲ. ಈ ರೋಡ್ ಎಲ್ಲಿ ಗಂಟ ಹೋಗುತ್ತೋ ಅಲ್ಲಿ ಗಂಟ ಹೋಗ್ತೀನಿ, ಆಮೇಲೆ ಕಷ್ಟ. ಆ್ಯಕ್ಚುಲಿ ಇಲ್ಲೆಲ್ಲ ಹೋಗೋದು ತುಂಬಾ ಕಷ್ಟ. ಮತ್ತು ಆ್ಯಕ್ಚುಲಿ ನಂದು ಸ್ಪೋರ್ಟ್ಸ್ ಬೈಕ್ ಆಗಿರೋದ್ರಿಂದ ಇಲ್ಲೆಲ್ಲ ತುಂಬಾ ಕಷ್ಟ ಐತೆ.
ಇದೆಲ್ಲೆಲ್ಲಿ ಹೋಗ್ತೈತೆ ಅನ್ನೋದೇ ಗೊತ್ತಾಗ್ತಿಲ್ವೇ. ಯಾವ ಕಡೆ ಹೋಗ್ತಿದ್ದೀನಿ? ಇದುವರೆ ಇಲ್ಲಿ ಕೆಳಗಡೆ ಹೋಗುತ್ತೆ. ಓ ಬ್ಯೂಟಿಫುಲ್ ಪ್ಲೇಸು, ಬಟ್ ಅಷ್ಟೇ ಕಷ್ಟ ಆಯ್ತಲ್ಲ ಇದು. ಎಲ್ಲರೂ ಯೂಟ್ಯೂಬು ಇನ್ಸ್ಟಾ ಎಲ್ಲನೂ ಸಪೋರ್ಟ್ ಮಾಡ್ರಪ್ಪ. ಯಾಕಂದರೆ ಇನ್ನು ಮುಂದೆ ಎಷ್ಟು ದಿನ, ಅವಳು 8 ತಿಂಗಳಾಯ್ತು. 8 ತಿಂಗಳು ಆದಮೇಲೆ ಕಂಬ್ಯಾಕಾಗಿದ್ದೀನಿ. ತುಂಬ ಕಷ್ಟಪಟ್ಟಿದ್ದೀನಿ ಮತ್ತೆ ಕಂಬ್ಯಾಕಾಗೋದಕ್ಕೆ. ಬಟ್ ಇಲ್ಲೆಲ್ಲ ಒಬ್ಬನೇ ಬರೋದಕ್ಕೇ ಭಯ ಆಗ್ತೈತೆ. ಎಲ್ಲಿ ಬರ್ತಾ ಇದ್ದೀನಪ್ಪ ಅಂತ ಅನ್ನಿಸ್ತೈತೆ ನನಗೆ. ಗೊತ್ತಿಲ್ಲ, ನಾನು ಇದೇ ಫಸ್ಟ್ ಬರ್ತಾ ಇರೋದು. ಇದೇನು ಡೆಡ್ ಎಂಡಾ? ಡೆಡ್ ಎಂಡ್ ಇದ್ದಂಗೆ ಐತೆ. ಡೆಡ್ ಎಂಡೆ. ತೋಟದ ಒಳಗಡೆ ಹೋಗ್ತೈತೆ. ಬಟ್ ಹೋಗೋದು ತುಂಬ ರಿಸ್ಕಿ ಇಲ್ಲಿ. ಹೆಂಗೆ ಏನು ಮಾಡೋದು? ಹೋಗೋಣ ಅಥವಾ ಅಲ್ಲೊಂದು ರೂಟ್ ಇತ್ತು ಆ ಕಡೆ ಡೈರೆಕ್ಷನ್ನು. ಬಟ್ ಇಲ್ಲಿಂದ ಅಲ್ಲಿಗೆ ಮೇಲ್ಗಡೆಗೆ ಹೋಗೋಕ್ಕಾಗಲ್ಲ. ಮೇಲ್ಗಡೆ ಹೋಗೋಕ್ಕೆ ರೂಟ್ ಯಾವುದನ್ನೋದೇ ಗೊತ್ತಾಗ್ತಿಲ್ವಲ್ಲ. ಬಟ್ ಕಷ್ಟ ಐತೆ. ನೋಡೋಣ, ಅಲ್ಲೊಂದು ರೂಟ್ ಹೋಗ್ತಿತ್ತು ರೋಡು. ಸೊ ಅದಿರ್ಬೋದಾ ಅಂತ ನೋಡೋಣ. ಇಷ್ಟು ದಿನ ಮನೇಲಿ ಇದ್ದು ಎಲ್ಲ ಬಿಟ್ರೆಸ್ಟ್ ಮಾಡಿಕೊಂಡು ತುಂಬಾ ಕಷ್ಟ ಆಯಿತು ಲೈಫು. ಮತ್ತು ನಾನು ಕಮ್ಬ್ಯಾಕ್ ಆಗ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಅಷ್ಟು ಡಿಪ್ರೆಷನಲ್ಲಿ ಮುಳುಗೋಗ್ಬಿಟ್ಟಿದೆ. ಇಲ್ಲಿ ಒಂದು ರೋಡ್ ಐತೆ, ಬಟ್ ಇಲ್ಲಿಂದ ಅಲ್ಲಿವರೆಗೂ ಹೋಗೋಕ್ಕಾಗಲ್ಲ. ಅಲ್ಲಿ ಗಂಟ ರೋಡ್ ಐತೆ, ನೋಡೋಣ. ಒಬ್ಬನೇ ಅಪ್ಪ ಏನಾದ್ರು ಬಿದ್ದರೆ ಎತ್ತೋರು ಇರಲ್ಲ, ಕೇಳೋರು ಗತಿ ಇರಲ್ಲ ಇಲ್ಲಿ ನನಗೆ. ಓ ಹತ್ತದೇನು ಹತ್ತಿಸ್ಬಿಡ್ತೀನಿ. ಇಳಿಸ್ಬೇಕಾದ್ರೆ ಕಷ್ಟ ಆಗ್ಬಿಟ್ರೆ ನನ್ನ ಬೇಬಿ ಇಲ್ಲಿ ಗಂಟ ಹತ್ತೈತೆ ಅಂದರೆ ಅದೇ ಖುಷಿ. ಬಿದ್ದರೆ ಎಲ್ಲ ಹೊಡೆದೋಯ್ತದೆ, ಏನಿಲ್ಲ. ಮೊನ್ನೆ ಎಲ್ಲ ರೆಡಿ ಮಾಡಿಸಿದ್ದೀನಿ. ದಾಂಡೇಲಿ ರೈಡಲ್ಲೂ ಕೂಡ ಪ್ರಾಬ್ಲಮ್ ಆಗೈತೆ. ಓ ಕ್ರೇಜಿಯಾಗಿ ಐತಪ್ಪ ಜಾಗ. ಹೆಂಗೈತೆ ವ್ಯೂ ಎಲ್ಲ ಕಡೆನೂ ನೋಡಿದ್ರು ಬೆಟ್ಟ ಗುಡ್ಡ ಬರೀ ಇದೇ ಕಾಣಿಸ್ತಾ ಇರೋದು. ಬಟ್ ಇಲ್ಲಿ ಗಂಟ ಹತ್ತಿತ್ತು ನೋಡ್ರಿ. ನನ್ನ ಗಾಡಿ ಯಾವ ADBಗೂ ಕಮ್ಮಿ ಇಲ್ಲ. ಸದ್ಯ ಇಲ್ಲಿ ಗಂಟ ಬಂತು. ಸೊ ಅಲ್ಲಿ ಮೇಲೆ ಇನ್ನೂ ಮೇಲುಗಡೆ ಹೋಗೋಕ್ಕಾಗಲ್ಲ, ಕಷ್ಟ ಐತೆ ಆಯಿತಾ. ಸೊ ಈ ಪ್ಲೇಸ್ ಬಂದ್ಬಿಟ್ಟು ಎಲ್ಲಿದೆ ಅಂತ ಹೇಳಲ್ಲ, ಯಾಕಂದರೆ ಎಲ್ಲರೂ ಬಂದು ಓಡಾಡಿ ಸುಮ್ಮನೆ. ಆ್ಯಕ್ಚುಲಿ ಇದು ಫಾರೆಸ್ಟ್ ಝೋನು ಆಗಿರೋದ್ರಿಂದ ಯಾರು ಟ್ರೈ ಮಾಡಬೇಡಿ ಬರೋದಕ್ಕೆ. ಯಾಕಂದರೆ ಚಿರತೆಗಳು ಅದು ಇದು ಕರಡಿ ಇವೆಲ್ಲ ಐತೆ. ಸೊ ಅವು ಅಟ್ಯಾಕ್ ಮಾಡೋ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ. ಇನ್ನೂ ಅಲ್ಲಿ ಗಂಟ ಹೋಗ್ಬೋದು ಅಡ್ವೆಂಚರ್, ಬಟ್ ರಿಸ್ಕಿ ಅನಿಸುತ್ತೆ. ಟ್ರೈ ಮಾಡೋಣ ಬೇಡವಾ ಅದೇ ಗೊತ್ತಾಗ್ತಿಲ್ಲ. ಆದರೂ ಒನ್ಸು ಹೋಗ್ಬಿಟ್ಟು ಬರೋಣ, ಟ್ರೈ ಮಾಡ್ತೀನಿ ಎಷ್ಟಾಗುತ್ತೋ ಅಷ್ಟು. ಲಾಕ್ ಮಾಡ್ಕೊಂಬಿಡ್ತೀನಿ. ಓಕೆ, ಟೈಮು ತುಂಬ ಲೇಟ್ ಆಯಿತು. ನಾನು ಇನ್ನೂ ಅಲ್ಲಿ ತುದಿಗೆ ಹೋಗಬೇಕು. ಸೊ ಇಲ್ಲಿಂದ ಹತ್ತೋದೇ, ಈ ಬೆಟ್ಟ ಗುಡ್ಡ ಮಧ್ಯೆ ಹತ್ತೋದೇ ತುಂಬ ರಿಸ್ಕಿ ಇದು. ಮಳೆ ಬೇರೆ ಫುಲ್ಲು ನೋಡ್ಬೋದು, ಫುಲ್ಲು ಮೋಡ ಮುಚ್ಕೊಂಡ್ಬಿಡ್ತು. ಸೊ ನಮ್ಮ ಬೇಬಿ ಇಲ್ಲೇ ನಿಲ್ಲಿಸ್ಬಿಟ್ಟು ನಾನೊಂದು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಓಡ್ತಾ ಇದ್ದೀನಿ.
ಇಲ್ಲಿಗೆ ಸಾಕಾಗ್ಬಿಟ್ಟೆ. ಅಲ್ಲಿಗೆ ಕಷ್ಟ ಐತೆ ಅಪ್ಪ. ಈ ಗುಹೆ ಮತ್ತೆ ಏನಿಲ್ಲ. ಅಮ್ಮ ಆಯ್ತಾ ಇಲ್ಲಪ್ಪ. ಇಂಥ ಟೈಮಲ್ಲಿ ಏನಾದ್ರು ಅಟ್ಯಾಕ್ ಮಾಡಿಬಿಟ್ರೆ ಅಷ್ಟೇ. ಏನಿಲ್ಲ ಕೈಯಲ್ಲಿ. ಒಂದು ಸಣ್ಣದೊಂದು ಸೇಫ್ಟಿಗೆ ಇಲ್ಲಿ ಕೋಲು. ಅಮ್ಮ ನಿಂತ್ಕೊಳ್ಳೋಕ್ಕೆ ಶಕ್ತಿ ಇಲ್ದಂಗೆ ಆಗ್ಬಿಟ್ಟೈತೆ. ಟ್ರೆಕ್ಕಿಂಗ್ ಎಲ್ಲ ತುಂಬ ಕಷ್ಟ. ಅಪ್ಪ ಇದಂತೂ ಕ್ರೇಜಿಯಾಗೈತೆ ವ್ಯೂ. ಬಟ್ ಬಿದ್ದರೆ ಮಾತ್ರ ಏನೂ ಸಿಗಲ್ಲ. ಇದ್ದೀನಿ ಸಿಕ್ಕಾಪಟ್ಟೆ ಕಷ್ಟ ಐತೆ. ತುಂಬಾ ಈಸಿ ಅಂದ್ಕೊಂಬಿಟ್ರಿ ಈ ಥರ ಎಲ್ಲ. ಅರ್ಧದಲ್ಲಿ ಒಬ್ಬನೇ ಬಂದಾಗ ಕೆಲವು ಜನಕ್ಕೆ ಇದೇನಪ್ಪ ಹುಚ್ಚ ನನ್ನ ಮಗ ಏನು ಒಬ್ಬೊಬ್ಬನೇ ಹೋಗ್ತಿದ್ದಾನೆ ಅಷ್ಟು ದೂರ ಇದು ಇಂಥ ಪ್ಲೇಸಲ್ಲಿ ಅಂತ. ಬಟ್ ಏನೋ ಗೊತ್ತಿಲ್ಲ. ಸೊ ಒಂಟಿಯಾಗಿದ್ದಾಗ ಈ ಥರ ಎಲ್ಲ ಇರಬೇಕು, ಓಡಾಡಬೇಕು ಅಂತ ಅನಿಸುತ್ತೆ. ಇವಿ ಕಷ್ಟ. ಅಪ್ಪ ಈ ಗ್ರಾಸ್ ಎಲ್ಲ ಸಾಕಾಗೈತೆ ನೋಡೋದಕ್ಕೆ. ಒಬ್ಬನೇ ಬಂದು ಏನೆಲ್ಲ ಓಡಾಡ್ತಿದ್ದೀನಿ ಅವರು ಹುಚ್ಚ ಅನ್ಕೊಂಬಿಡ್ತಾರಲ್ಲ. ಒಂದು ಕೋಲ್ ಸಪೋರ್ಟ್ ಐತಪ್ಪ ಅಷ್ಟೇ. ಮಳೆ ಟೈಮಲ್ಲಿ ಪಕ್ಕ ಜಾಡ್ತೀನಿ ನಾನು. ಗಿರ್ತಿದ್ದಾವಪ್ಪ. ಯಾರು ಮುಂಚೆ ಎಲ್ಲ ಓಡಾಡಿದ್ದಾರೆ, ದಾರಿ ಆಗಿದೆ. ಆಯ್ತಾ ಇಲ್ಲ, ಸುಸ್ತಾಗ್ಬಿಟ್ಟೆ ಬರು. ಅಮ್ಮ ಮಳೆ ಬರೋ ಥರ ಐತೆ. ವಾವ್, ಬರಲಿ ಬರಲಿ ಮಳೆ, ತಣ್ಣಗಾಗಲಿ ಜೀವ. ಓ ಮಳೆ ಬರೋ ಮೂಮೆಂಟ್ ಐತೆ ಗುರು. ಅಪ್ಪ ಜೀವ ತಂಪಾಗ್ಬಿಡುತ್ತೆ. ಅಮ್ಮ ಇಲ್ಲಿ ನಮಗಿಂತ ಮುಂಚೆ ಯಾರೋ ಒಬ್ಬರು ಟ್ರೆಕ್ ಮಾಡಿದ್ದಾರೆ ಇದು ಟಾಪಲ್ಲಿ. ಆಯ್ತಾಯಿಲ್ಲ,
ಫೈನಲಿ ಟಾಪ್ಗೆ ಬಂದೇ ಬಿಟ್ಟೆ. ಇಲ್ಲಿಂದ ಅಷ್ಟು ಕಾಣಿಸ್ತಿಲ್ಲ, ಇಡೀ ರಾಮನಗರ ಫುಲ್ಲು ಕಾಣಿಸ್ತಿದೆ. ಮಳೆ ಜೋರಾಗಿ ಬರೋ ಥರ ಐತೆ ಅಮ್ಮ. ತುಂಬ ಸರಿ ರೋಡಲ್ಲಿ ಹೋಗ್ಬೇಕಾದ್ರೆ ಅನ್ಕೊತಿದ್ದೆ ಚಿಕ್ಕ ಹುಡುಗನಿಂದ, ಒಂದು ಸರಿ ಆದರೂ ಈ ಬೆಟ್ಟದ ಮೇಲೆ ಹತ್ತಬೇಕು ಅಂತ. ಸೊ ಫೈನಲಿ ಇಷ್ಟು ವರ್ಷ ಬೇಕಾಯ್ತು ಗುರು ನಾನು ಈ ಬೆಟ್ಟ ಹತ್ತಕ್ಕೆ. ಯಾರೋ ಇದ್ರ ಮೇಲೆ ಏನಿಲ್ಲ, ಒಂದೇ ಒಂದು ಲಿಂಗ ಯಾರೋ ಮಾಡಿಟ್ಟಿದ್ದಾರೆ ತಂದು. ಅಲ್ಲಿಂದ ಇಲ್ಲಿಗೆ ಹೆಂಗೆ ಎತ್ಕೊಬಂದ್ರೆ ದೊಡ್ಡ ನಡ್ಕೊಬಂದಿದ್ದೆ ಕಷ್ಟ. ಅಪ್ಪ 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 ಜನ್ಮ ಪಾವನ ಆಗೋಯ್ತು. ಓ ಮಳೆ ಬರ್ತೈತೆ, ಈ ಕಡೆ ಮಳೆ ಬಿದ್ದರೆ ಅಲ್ಲೆಲ್ಲ ಮಳೆ ಬೀಳ್ತಿರೋದು ಕಾಣಿಸ್ತೈತೆ ಕ್ಲಿಯರಾಗಿ. ಕ್ಲೀನಾಗಿ ಕಾಣಿಸಲ್ಲ ಮಳೆ ಬೀಳೋದು, ಅದು ಬಿಸಿಲು ಜೊತೆ ಬೀಳ್ತಿರೋದಕ್ಕೆ ನೋಡಿ ಮಳೆ ಬೀಳ್ತಿರೋದು ಕಾಣಿಸ್ತೈತೆ. ಅಪ್ಪ ಗಾಳಿ ಅಂತೂ ಜೋರಾಗಿ ನೆಕ್ಸ್ಟ್ ಲೆವೆಲು. ಸೊ ಇಲ್ಲೆಲ್ಲ ಲಾನ್ ನೋಡ್ಬೋದು ಯಾವ ಥರ ಐತೆ. ಈ ಗ್ರೇಸ್ ನೋಡು, ಹುಲ್ಲು ನೋಡೋಕ್ಕೆ ಕಣ್ಣು ಸಾಲದೇ ಇದೆ ಎಲ್ಲ ಸಖತ್ತಾಗಿ. ಈ ಗಾಳಿ ಜೊತೆ ನೋಡಿ, ಅದು ಗಾಳಿಗೆ ಅಲ್ಲಾಡ್ತಿರೋದಕ್ಕೆ ಒಂಥರ ಕಾಣಿಸ್ತೈತೆ. ಇದೆಲ್ಲ ನೇಚರು ಕ್ರಿಯೇಟಿವಿಟಿ. ಅರ್ಧ ನರಕ ನೋಡ್ದಂಗೆ ಅನ್ನಿಸ್ಬಿಡ್ತು ನನಗೆ. ಯಾರೂ ಇಲ್ಲ ಮಾತಾಡೋಕ್ಕೆ, ಏನಿಲ್ಲ, ಸುಮ್ಮನೆ ಲಾಗಲ್ಲಿ ಅಷ್ಟೇ ಮಾತಾಡಿಕೊಂಡು ಬಂದಿದ್ದು. ಇವಾಗ ಒಬ್ಬರು ಇಲ್ಲ, ಬೆಟ್ಟದಲ್ಲಿ ಯಾರೋ ಕ್ಯಾಂಪ್ ಹಾಕ್ಕೊಂಡಿದ್ದಾರೆ. ನಾವು ಒಂದಿನ ಬಂದು ಹಾಕಬೇಕು, ಒಂದಿನ ಹಾಕ್ತೀನಿ, ಸದ್ಯಕ್ಕೆ ಬೇಡ. ವಾವ್, ಕ್ರೇಜಿಯಸ್ಟ್ ವ್ಯೂ ಇದು. ಎಷ್ಟು ಡೀಪ್ ಐತೆ ಗೊತ್ತಾ, ಬಗ್ ನೋಡೋಕ್ಕೂ ಆಗಲ್ಲ, ಹತ್ರಕ್ಕೆ ಹೋದರೆ ಪ್ರಪಾತನೇ ಕಾಣಿಸ್ತೈತೆ. ಓಹೋ, ಆಗಲ್ಲ ದೇವರು. ಸುಮ್ಮನೆ ಬಂದಿದ್ದ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಹೋಗ್ಬಿಡೋಣ. ಮನೇಲಿ ಪೊರ್ಕೆಲ್ಲ ಹೊಡಿತಾರೆ ನನಗೆ ಇವತ್ತು. ಮುಳ್ಳು ಅಪ್ಪ. ಓ, ಎಲ್ಲೋ ಮಿಸ್ ಆಯಿತು ಗುರು ರೂಟು. ಇಳಿಯೋದು ಹೆಂಗೆ? ಅಯ್ಯೋ, ಯಾವ ಕಡೆಯಿಂದ ಬಂದೇನೋ ಅದೇ ಗೊತ್ತಾಯ್ತಿಲ್ಲ. ನಾನು ಆ ಕಡೆಯಿಂದ ಬರ್ಬೇಕಾರೆ ಈ ಬಿದ್ರ ಮೇಳೆನೇ ಸಿಕ್ಕಿಲ್ವಲ್ಲ. ಅಯ್ಯೋ, ನಾನು ಆ ಕಡೆಯಿಂದ ಬರ್ಬೇಕಾದ್ರೆ ಸಿಕ್ಕಿಲ್ಲ. ಸೊ ಅದೆಲ್ಲ ದಾರಿ ಮಿಸ್ ಆದ ಗುರು. ಓ ಕರ್ಮ, ಹೆಂಗೆ ಬಂದಪ್ಪ. ಎಲ್ಲಿ ನೋಡ್ರು ಬರೀ ಬೇಲಿನೇ ಕಾಣಿಸ್ತವೆ, ದಾರಿ ಕಾಣಿಸ್ತಾ ಇಲ್ಲ. ಎಲ್ಲ ಮುಳ್ಳಿನ ಗಿಡ. ಓ ಹೆಂಗಾಸ್ ಬಂದೆ, ಗೊತ್ತಾಯ್ತಿಲ್ವಲ್ಲಪ್ಪ.
ಸರಿ, ಹೆಂಗೆ ಬಂದನೋ ಗೊತ್ತಾಯ್ತಿಲ್ವೇ. ವಾಪಸ್ ಹೋಗ್ಬೇಕು ಇವಾಗ. ಯಾವ ಕಡೆಯಿಂದ ಬಂದೆ ಗುರು ನಾನು? ಹಿಂಗೆ ಬಂದ. ಈ ದಾರಿನೇ ಕಾಣಿಸ್ತಿಲ್ವಲ್ಲ ಗುರು. ಕೆರೆ ಇಲ್ಲೈತೆ ಅಂದರೆ ಇನ್ನು ಯಾವ ಕಡೆ ಇನ್ನೂ ಬಂದೆ ನಾನು. ಹೆಂಗೋ ಮಾಡಿ ಕೆಳಗಡೆ ಹೋಗ್ಬಿಟ್ರೆ ಸಾಕಪ್ಪ, ಕತ್ಲೆ ಬೇರೆ ಆಯ್ತೈತೆ. ಸೊ ಲಾಸ್ಟ್ ಈವ್ನಿಂಗ್ ಆಯ್ತಾ ಕೆಳಗಡೆ ಹೋಗ್ಬಿಡೋಣ, ತುಂಬ ರಿಸ್ಕ್ ಬೇಡ. ಕ್ರೇಜಿಯಾಗಿತ್ತು ಮಾತ್ರ ವ್ಯೂವು, ಬಟ್ ಮಳೆ ಬರಲಿಲ್ಲ. ಇಷ್ಟು ಹೈಟ್ ಹತ್ತಿ ಹಿಡಿತಾ ಇದ್ದೀನಿ ವಾಪಸ್ಸು, ಸಖತ್ತಾಗಿತ್ತು. ಬಟ್ ನೀವು ಯಾರಾದ್ರು ಬಂದರೆ ಹೆವಿ ರಿಸ್ಕ್ ಇದೆ, ಯಾರೂ ಬರೋಕ್ಕೆ ಹೋಗ್ಬೇಡಿ. ಯಾಕಂದರೆ ಚಿರತೆಗಳು ಬೇರೆ ಜಾಸ್ತಿ ಇದೆ ಇಲ್ಲಿ, ಫಾರೆಸ್ಟ್ ಝೋನು. ಸೊ ಸಾಕಾಗಿತ್ತು. ಒಬ್ಬನೇ ಇದ್ದರೂ ಕೂಡ ಈ ವೈಬ್ನ ಎಂಜಾಯ್ ಮಾಡಿದ್ದೀನಿ. ಮಳೆ ಬರೋ ಥರ ಐತೆ, ಮಳೆ ಬರಲಿ ಅಂತ ಎಷ್ಟು ವೆಯ್ಟ್ ಮಾಡ್ತಾಯಿದ್ದೀನಿ, ಮಳೆನೇ ಬರ್ತಾಯಿಲ್ಲ. ಮಳೆ ಬಂದಿರೋಂಥ ಸಾಕಾಗಿರೋದು ಮಾತ್ರ ಫುಲ್ಲು ಚಿತ್ತಲ್ ಪತ್ತಲ್ ಆಗ್ಬಿಟ್ಟಿರೋದು. ಸೊ ಲೈವಲ್ಲಿ ಕೂಡ ಸ್ವಲ್ಪ ತೋರಿಸಿದ್ದೀನಿ ವ್ಯೂನ. ಜಾಸ್ತಿ ಲೈವಲ್ಲಿ ವ್ಯೂ ತೋರ್ಸೋಣ ಅಂತ ಹೋದರೆ ಆಗಲ್ಲ, ಯಾಕಂದರೆ ಡೀಪ್ ಐತೆ. ಅಲ್ಲೆಲ್ಲ ಹೋಗಿ ರಿಸ್ಕ್ ತೊಗೊಂಡೆಲ್ಲ ವೀಡಿಯೋಗೋಸ್ಕರ ಇದಕ್ಕೋಸ್ಕರ ಹೋಗಿ ರಿಸ್ಕ್ ತೊಗೊಳ್ಳೋಷ್ಟು ದೊಡ್ಡ ನಾನಲ್ಲ. ಸೊ ಸೇಫ್ಟಿಯಾಗಿ ಬಂದು ಸೇಫ್ಟಿಯಾಗಿ ಹೋಗ್ತಾಯಿದ್ದೀನಿ. ದೇವ್ರು ಜಪ ಮಾಡೋಂಗೆ ಆಗೋಯ್ತು ಇವಾಗ ನನ್ನ ಪಾಡು. ಯಪ್ಪ ದನ ಕರು ಒಳ್ಳೆ ಹುಲ್ಲು, ಬಟ್ ಇಲ್ಲಿ ಗಂಟ ದನ ಕರು ಬರೋಲ್ವಲ್ಲ. ಯಪ್ಪ ರೋಡ್ ಸಿಕ್ತು ಸದ್ಯ. ಚಿರತೆಗಳು ಇಲ್ವೇನೋ? ಈ ದನ ಕುರಿ ಇಲ್ಲಿ ಗಂಟೆ ಕಟ್ಕೊಬತ್ತೀರಾ? ನಿಮ್ಗಳು ಕಾಣಿಸವ? ನಿಮ್ಗಳು ಕಾಣಿಸ್ತಾ? ಎಷ್ಟು ಸರಿ ನೋಡಿದ್ಯಾ? ನಿನ್ನ ಹತ್ರಕ್ಕೆ ಏನು ಬಂದಿಲ್ಲ? ಓಡಿಸ್ಬಿಟ್ಟಿದ್ಯಾ? ಹಾಂ ಅಷ್ಟೇ. ನಿಮಗೇನು ತೊಂದರೆ ಕೊಟ್ಟಿಲ್ಲ ಇದುವರೆಗೂ? ನಿಮ್ಗಳಿಗೇನು ತೊಂದರೆ ಕೊಟ್ಟಿಲ್ಲ? ಹಾಂ 4:45 ಹಾಗಾದ್ರೆ ಅವಲ್ಲಿ ಕಾಣಿಸ್ತಾ ಇರುತ್ತೆ ನಿಮಗೆ. ಹುಷಾರು ಆಯಿತಾ? ಹುಷಾರಪ್ಪ ಅಂದೆ. ನೋಡಿ ಚಿರತೆಗಳೆಲ್ಲ ಇದೆ, ನಾನು ಹೇಳಿಲ್ವಾ? ಆ್ಯಕ್ಚುಲಿ ನಿಮ್ಮ ಜೀವನ ಎರಡು ಕೂಡ ಇವತ್ತು ದೋಪ್ ಆಗಿಬಿಡುತ್ತೆ. ಸೊ ಇದು ಫಾರೆಸ್ಟ್ ಝೋನು, ದಯವಿಟ್ಟು ಯಾರು ಕೂಡ ನೀವು ಕ್ರಾಸ್ ಮಾಡಿಕೊಂಡು ಪ್ರಯತ್ನ ಪಡಬೇಡಿ ಅಷ್ಟೇ. ಸೊ ಬಂದರೂ ಕೂಡ ನೇಚರ್ನ ಹಾಳು ಮಾಡಿನೇ ಹೋಗ್ತಾರೆ ತುಂಬ ಜನ. ಸೊ ಯಾರು ನೇಚರ್ ಹಾಳು ಮಾಡೋವಂಥ ಕೆಲಸ ಯಾರು ಮಾಡಬೇಡಿ. ಸೊ ಸಿಕ್ಕಿರೋ ಗಾಡ್ ಗಿಫ್ಟ್ ಇದೆಲ್ಲ ನಮಗೆ. ಅಟ್ಲೀಸ್ಟ್ ನಮ್ಮ ಸುತ್ತಮುತ್ತ ಇದನ್ನು ನೋಡೋಕ್ಕೆ ಎಂಜಾಯ್ ಮಾಡೋಕ್ಕೆ ತುಂಬ ದೂರ ಹೋಗ್ಬೇಕು ನಾವು. ಬಟ್ ನಮ್ಮ ಕಣ್ಮುಂದೆ ಅಕ್ಕಪಕ್ಕ ಇರೋದ್ರಿಂದ ಅದನ್ನು ನೋಡಿ ಖುಷಿಪಡಿ, ಅದನ್ನು ರೆಸ್ಪೆಕ್ಟ್ ಮಾಡಿ, ಅದನ್ನು ಹಾಳು ಮಾಡೋವಂಥ ಕೆಲಸ ಯಾರು ಮಾಡಬೇಡಿ. ಯಾರು ಓನ್ ರಿಸ್ಕ್ ತೊಗೊಂಡು ನಿಮ್ಮ ಜೀವನ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅವಾಗ ಫೈನಲಿ ಬಂದ್ಬಿಟ್ಟೆ. ಸೊ ತುಂಬ ದಿನಗಳು ಆದಮೇಲೆ ನಾನು ಈ ಫಸ್ಟ್ ಅಡ್ವೆಂಚರ್ ಮಾಡಿದ್ದು, ಅದು ಒಬ್ಬನೇ ಸೋಲೋ. ಇಂಥ ಒಂದು ದೊಡ್ಡ ಬೆಟ್ಟ ಹತ್ತಿದ್ದೇನೆ ಅಂತ ಎಷ್ಟೋ ವರ್ಷ ಅಂದ್ಕೊಂಡಿದ್ದೆ, ಬಟ್ ಆಗಿರಲಿಲ್ಲ. ಬಟ್ ಇವತ್ತು ಇದನ್ನು ಫುಲ್ಫಿಲ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಲೈಫಲ್ಲಿ. ಸೊ ಕ್ರೇಜಿಯಸ್ಟ್ ಇತ್ತು. ಬಟ್ ಮಳೆ ಬಂದರೆ ಇನ್ನೂ ಮಜಾ ಇರೋದು. ಸದ್ಯ ಮಳೆ ಇಲ್ಲ, ಬರೋ ಥರ ಇದೆ. ಬಟ್ ಅವು ಬರೋವರೆಗೂ ನಾನು ಅಲ್ಲಿ ಕಾಯ್ಕೊಂಡಿದ್ರೆ ಕೆಳಗಡೆ ಬರೋದಕ್ಕೆ ನನಗೆ ಕಷ್ಟ ಆಗ್ಬಿಡುತ್ತೆ. ಫೈನಲಿ ಗಾಡಿ ಹತ್ರ
ನನ್ನ ಬೇಬಿ ಒಬ್ಬಳೇ ಪಾಪ ಬಿಟ್ಟು ಹೋಗಿದ್ದಕ್ಕೆ ಅವಾಗಿಂದ ಇಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದಾಳ. ಸೊ ಸರಿ ಬಂದ್ಬಿಟ್ಟ ಕೆಳಗಡೆವರೆಗೂ. ಸೊ ಹೋಗೋಣ ಇಲ್ಲಿಂದ ವಾಪಸ್. ಸೊ ಹೇಗಿತ್ತು ಈ ಟ್ರೆಕ್ಕಿಂಗ್ ಎಕ್ಸ್ಪೀರಿಯೆನ್ಸು? ಬಟ್ ಒಬ್ಬನೇ ಇರೋದ್ರಿಂದ ಅಷ್ಟು ಮಜಾ ಇರಲಿಲ್ಲ, ಅಂದರೆ ಏನು ಫನ್ ಇರಲಿಲ್ಲ, ತುಂಬ ಸೀರಿಯಸ್ಸಾಗಿ ಹತ್ಬೇಕಾಗಿತ್ತು. ಹಾಗಾಗಿ ನಿಮ್ಗೆ ಅದು ಬೋರಿಂಗ್ ಅನ್ಸಿದ್ರು ಕೂಡ ಏನೂ ಮಾಡೋಕ್ಕಾಗಲ್ಲ. ಒಬ್ಬನೇ ಹೋದಾಗ ಆ ಸ್ಟ್ರಗಲ್ ಅವ್ರಿಗೆ ಮಾತ್ರನೇ ಗೊತ್ತಿರುತ್ತೆ. ಹೆವಿ ರಿಸ್ಕ್ ಇತ್ತು ಮಾತ್ರ. ಸೊ ವಿಡಿಯೋನ ನೋಡಿ ಎಂಜಾಯ್ ಮಾಡಿ. ಸೊ ಇಷ್ಟ ಆದರೆ ಹಂಗೆ ಫ್ರೆಂಡ್ಸ್ಗೂ ಶೇರ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಕಮ್ಬ್ಯಾಕ್ ಆಗ್ತಿದ್ದೀನಿ, ನೆಕ್ಸ್ಟು ಸಖತ್ತಾಗಿರೋ ಅಡ್ವೆಂಚರ್ ವೀಡಿಯೋಸ್ನ ಹಾಕ್ತಾಯಿರ್ತೀನಿ. ಎಂಜಾಯ್ ಮಾಡಿ. ಓಕೆ ಗಾಯ್ಸ್, ಲವ್ ಯು ಆಲ್, ಬಾಯ್.